ಹಲೋ ನಮಸ್ಕಾರ. ಗೌಡರ ವಂಶ ಭಾಗ ಒಂದು ಕಥಾಭಾಗ. ಒಂದು ಸುಂದರವಾದ ಮದುವೆ ಮಂಟಪ. ಆ ಅಲಂಕಾರವನ್ನು ನೋಡಿದರೆ ಗೊತ್ತಾಗ್ತಾ ಇದೆ ಮದುವೆಯಾಗುತ್ತಿರುವ ಕುಟುಂಬದವರು ಎಷ್ಟು ಶ್ರೀಮಂತರು ಅಂತ. ಮಾಧ್ಯಮದವರು ಎಲ್ಲವನ್ನ ಲೈವ್ ಆಗಿ ನೇರ ಪ್ರಸಾರವಾಗಿ ತೋರಿಸ್ತಾ ಇದ್ದಾರೆ. ಯಾಕಂದರೆ ಮದುಮಗ ಬೇರೆ ಯಾರೂ ಆಗಿರಲಿಲ್ಲ, ಆರ್ಯನ್ ಗೌಡ. ಅವನು ಒಂಟಿಯಾಗಿಯೇ ಇಡೀ ಬಿಸ್ನೆಸ್ ಅಂದರೆ ವ್ಯಾಪಾರ ಪ್ರಪಂಚವನ್ನು ಆಳ್ತಾ ಇರೋನು. ಹೆಣ್ಮಕ್ಳು ಅವನನ್ನು ನೋಡೋಕ್ಕೆ ಕ್ಯೂ ಸಾಲಾಗಿ ನಿಲ್ತಾರೆ. ಎಲ್ಲರಿಗೂ ಸಿಗದ ದ್ರಾಕ್ಷಿ ಹಣ್ಣಿನ ಥರ ಅವನು. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಅವನು ತುಂಬ ಸುಂದರಾಂಗ. ಅವನ ಅಂದ ನೋಡಿದರೆ ಯಾರಿಗಾದರೂ ಕೂಡ ಒಂದು ಕ್ಷಣ ಅಸೂಯೆ ಆಗುತ್ತೆ. ಇನ್ನೂ ಮದುಮಗಳು ಅವಳೇನು ಕಡಿಮೆ ಇಲ್ಲ, ಅವಳು ಮಿಸ್ ಇಂಡಿಯಾ ಆಗಿದ್ಲು. ಅವಳ ಹೆಸರು ಸುಪ್ರಿಯಾ ದೇಶಪಾಂಡೆ. ಈ ಇಬ್ಬರ ಮದುವೆ ಟಿ ವಿ ಚಾನೆಲ್ಗಳಿಗೆ ದೊಡ್ಡ ಹಬ್ಬ ಇದ್ದ ಹಾಗೆ. ಮದುವೆ ಶುರುವಾದಾಗಿಂದ ಇಲ್ಲಿಯವರೆಗೆ ಪ್ರತಿಯೊಂದು ಕಾರ್ಯಕ್ರಮವನ್ನು ಬಿಟ್ಟು ಬಿಡದೆ ಲೈವ್ ತೋರಿಸ್ತಾ ಇದ್ದಾರೆ. ಅದ್ದೂರಿಯಾಗಿ ಮದುವೆ ನಡೀತಾ ಇದೆ. ಅಲ್ಲಿಗೆ ಬರೋಕ್ಕಾಗದ ಕೆಲವು ಜನ ಟಿ ವಿಯಲ್ಲಿ ನೋಡಿ ಖುಷಿ ಪಡ್ತಾ ಇದ್ದಾರೆ. ಮದುವೆ ಮಂಟಪವನ್ನೇನೋ ಕ್ಯಾಸ್ಟಲ್ ಹೂವಿನಿಂದ ಅಲಂಕಾರ ಮಾಡಲಾಗಿದೆ. ಮುಖ್ಯ ದ್ವಾರದಿಂದ ಹಿಡಿದು ಎಲ್ಲೆಡೆ ಮಾಡಿದ ವ್ಯವಸ್ಥೆಗಳನ್ನು ನೋಡಿದರೆ ಕಣ್ಣು ನಿಜಕ್ಕೂ ಕುಕ್ಕಿ ಹೋಗುತ್ತೆ. ಒಂದು ಕಡೆ ಮದುಮಗ ಆರ್ಯನ್ನು ತನ್ನ ಫ್ರೆಂಡ್ಸು ಸ್ನೇಹಿತರನ್ನೆಲ್ಲ ಸಹಾಯದಿಂದ ರೂಮಿನಲ್ಲಿ ರೆಡಿ ಆಗ್ತಾ ಸಿದ್ಧವಾಗ್ತಾ ಇದ್ದಾನೆ. ಅವನೊಬ್ಬ ಸ್ನೇಹಿತ ಆರ್ಯನ್ರನ್ನು ನೋಡಿ, ಅಬ್ಬಾ, ನಾನು ಏನಾದರೂ ಹುಡುಗಿಯಾಗಿದ್ದರೆ ಖಂಡಿತ ನಿನ್ನನ್ನೇ ಮದುವೆ ಆಗ್ತಿದೆ ಕಣೋ ಅಂತ ಹೇಳ್ತಾನೆ. ಆ ಮಾತು ಕೇಳಿ ನಮ್ಮ ಹೀರೋ ನಾಯಕನಿಗೆ ಆರ್ಯನ್ ಒಂದು ಕ್ಷಣ ಅವನನ್ನು ನೋಡಿದ್ದ. ನಂತರ ಮೌನವಾಗಿ, ನಮಸ್ಕಾರ ಬಾಬು, ನಿನ್ನ ನೋಟದಿಂದ ನನ್ನನ್ನು ಕೊಲ್ಲಬೇಡ ಅಂತ ತಮಾಷೆಯನ್ನು ಕೂಡ ಮಾಡ್ತಾನೆ. ಆಗ ನಾಯಕನ ಎರಡನೇ ಅಣ್ಣ ಅಜಯ್ ಗೌಡ ಅವನ ಭುಜದ ಮೇಲೆ ಮೆತ್ತಗೆ ತಡ್ತಾನೆ. ಅಜಯ್ ನಗುತ್ತಾ, ತಮ್ಮ, ನೀನು ಇವಾಗ ಹೊಸ ಮದುಮಗ, ನೀನು 1 ತಿಂಗಳ ಹಿಂದೆ ಇಲ್ಲಿ ಮದುವೆ ಆಗಿದೆಯಾ, ಸ್ವಲ್ಪ ಸೌಮ್ಯವಾಗಿ ಇರಬೇಕು ಅಂತಾನೆ. ಆರ್ಯನ್ ತನ್ನ ಅಣ್ಣನನ್ನು ನೋಡಿದ. ವರ ಬೇರೆ ಯಾರೂ ಅಲ್ಲ, ಗೌಡರ ಮನೆಯ ಮೊದಲ ಉತ್ತರಾಧಿಕಾರಿ ವಿಕ್ರಮ್ ಗೌಡ. ಅವನು ನಗುತ್ತಾ ತಮ್ಮನನ್ನು ನೋಡ್ತಾನೆ. ನಂತರ ತಮ್ಮನ ಕೆನ್ನೆಗೆ ಮುತ್ತನ್ನು ಕೊಟ್ಟು, ಯಾವಾಗ ನೀನು ಖುಷಿಯಾಗಿರ್ತೀಯ ಅಂತ ಕೇಳ್ತಾನೆ. ಆಗ ಅಲ್ಲಿಗೆ ಬಂದ ಇನ್ನೊಬ್ಬ ಫ್ರೆಂಡ್, ಸ್ನೇಹಿತ, ನೀವಿಬ್ಬರೂ ತಂಪಾಗಿರುವವರಲ್ಲ, ನೀನು ಯಾವಾಗ ಶಾಂತ ಆಗ್ತೀಯಾ ಅಂತ ಕೇಳಿದ್ದ. ಆರ್ಯನ್ ಅವನನ್ನು ನೋಡಿ, ನೀನೇನಾದರೂ ಹೇಳಿ ಬೇಗ ರೆಡಿ ಆಗು, ನಾನು ಕೆಳಗೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಸಮಯದ ನಂತರ ಕಾರ್ಯಕ್ರಮ ಅನ್ನೋದು ಶುರು ಆಗ್ತಾ ಇದೆ ಅಂದ. ಆ ಹೊತ್ತಿಗೆ ಮದುಮಗಳು ಸುಂದರವಾದ ಭವ್ಯವಾದ ಹುಡುಗಿಯಲ್ಲಿ ಪೂಜೆ ಮಾಡುತ್ತಾ ಕುಳಿತಿದ್ಲು. ಪೂಜಾರಿ ಹೇಳಿದ ಹಾಗೆ ಆರ್ಯನ್ ಬಂದು ಪರದೆಯನ್ನು ಎಳೆದುಕೊಂಡು ಆಕರ್ಷಕವಾಗಿ ಅಲ್ಲಿ ಕುಳಿತುಕೊಳ್ತಾನೆ. ಅವನು ಇಡುವ ಪ್ರತಿಯೊಂದು ಹೆಜ್ಜೆಯೂ ಲೈವ್ ಪ್ರಸಾರ ಆಗ್ತಾ ಇತ್ತು. ಟಿವಿಯಲ್ಲಿ ನೋಡ್ತಿರೋ ಜನ, ಅಲ್ಲಿ ಲೈವ್ ಆಗಿ ನೋಡ್ತಿರೋ ಅತಿಥಿಗಳು ಎಲ್ಲರೂ ಕೂಡ ಬೆರಗಾಗುವ ಮಟ್ಟಕ್ಕೆ ಅಲ್ಲಿನ ಅಲಂಕಾರ ಇತ್ತು. ಸ್ಪೆಷಲ್ ಡಿಸೈನರ್, ವಿಶೇಷ ವಿನ್ಯಾಸಕರು ರೆಡಿ ಮಾಡಿದ ಶೇರ್ವಾನಿಯಲ್ಲಿ ಅವನು ತುಂಬ ಆಕರ್ಷಕವಾಗಿ ಕಾಣ್ತಾ ಇದ್ದ. ಅವನು ಅಷ್ಟೊಂದು ಸುಂದರವಾಗಿದ್ದಾನೆ, ಮುಟ್ಟಿದ್ರೆ ಕರಗಿ ಹೋಗ್ತಾನೇನೋ ಅನಿಸಿಬಿಡುತ್ತೆ. ಬಾಬು ಅಂತ ಕರೆಯೋ ಆ ಸುಂದರ ಮುಖ, ಅದೇ ಅವನ ವಿಶೇಷ ಆಕರ್ಷಣೆ. ಅವನಿಗೆ ಕೋಟಿಂಗ್ ಮಾಡಿದ ಹಾಗೆ ಇರುವ ಮೂಗು, ಹುಡುಗಿಗೆ ಗುಲಾಬಿ ಬಣ್ಣದ ತುಟಿಗಳು, ಮದುವೆ ಕಾರಣದಿಂದ ಅವನಿಗೆ ಗುಂಗುರು ಕೂದಲು ಕೂಡ ಇತ್ತು. ಇಡೀ ವ್ಯಾಪಾರ ವಲಯದ ಜನರೆಲ್ಲ ಅಲ್ಲಿ ಬಂದು ಸೇರಿದ್ರು. ವಧುವಿನ ತಂದೆ ಸೇರಿದಂತೆ ಎಲ್ಲರೂ ಕೂಡ ಆರ್ಯನ್ ಅವರ ಅಳಿಯ ಆಗದೆ ಇದ್ದುದಕ್ಕೆ ಒಳಗೊಳಗೆ ದುಃಖಿತರಾಗ್ತಾ ಇದ್ರು. ಇನ್ನು ಹುಡುಗಿಯರಿಗೆ ಅಳೋದು ಮಾತ್ರ ಕಡಿಮೆ. ಪೂಜಾರಿ ಹುಡುಗನಿಗೆ ಮೊದಲು ಪೂಜೆ ಮಾಡ್ತಾರೆ. ಮೊದಲು ಕನ್ಯಾದಾನ ಸಮಾರಂಭ ಶುರುವಾಗುತ್ತೆ. ವಧುವಿನ ಅಂಕಲ್ ಅಂದರೆ ಚಿಕ್ಕಪ್ಪ ಮತ್ತು ಆಂಟಿ ಚಿಕ್ಕಮ್ಮ ಅವರಿಗೆ ಮಕ್ಕಳಿಲ್ಲದ ಕಾರಣ ವಧುವಿನ ಪೋಷಕರು ಕುಳಿತುಕೊಳ್ಳೋ ಜಾಗದಲ್ಲಿ ಅವರು ಕುಳಿತುಕೊಂಡಿದ್ರು. ಅವರಿಗೆ ಆ ಫಲಿತಾಂಶ ಕೊಡಲು ಕಾರಣರಾದವರು ಅವನೇ. ವಧುವಿನ ಕೈಗಳನ್ನು ವರನ ಕೈಯಲ್ಲಿ ಇರಿಸಿದ ತಕ್ಷಣ ಆರ್ಯನ್ ಹುಡುಗಿಯ ಕೈಗಳು ಒಂದು ಕ್ಷಣ ನಡುಗುತ್ತಿರುವುದನ್ನು ಗಮನಿಸ್ತಾನೆ. ಅವನು ತಕ್ಷಣ ಅವುಗಳನ್ನು ತನ್ನ ಕೈಗಳಿಂದ ಗಟ್ಟಿಯಾಗಿ ಹಿಡಿದು ನಾನಿಲ್ಲಿದ್ದೀನಿ ಅನ್ನೋ ಭರವಸೆಯನ್ನು ನೀಡ್ತಾನೆ. ಆ ಸ್ಪರ್ಶದಿಂದ ಅವನ ಇಡೀ ದೇಹಕ್ಕೆ ಒಂದು ಪಾಸಿಟಿವ್ ವೈಬ್ರೇಷನ್ ಬಂದಂತಾಗತ್ತೆ. ವಧುವಿನ ಕೈಗಳನ್ನು ಅವನು ಮೊದಲು ಹಲವು ಬಾರಿ ಮುಟ್ಟಿದ್ರೂ ಈ ರೀತಿ ಫೀಲಿಂಗ್ ಭಾವನೆ ಬಂದಿರಲಿಲ್ಲ. ಯಾವುದೋ ಕಾರಣಕ್ಕೆ ಅವನು ಮೊದಲ ಬಾರಿಗೆ ಆ ಕೈಗಳ ಮೂಲೆಗಳನ್ನು ಹಾಗೆ ನೋಡ್ತಾ ಇದ್ದ. ಅವನಿಗೆ ವೀಳ್ಯದೆಲೆಯಂತಹ ಬೆರಳುಗಳು ಎಂಬ ಮಾತು ನೆನಪಾಯಿತು. ಕನ್ಯಾದಾನ ಸಮಾರಂಭ ಮುಗಿತು. ಪೂಜಾರಿ, ನಯನ, ಇಂದಿನಿಂದ ಈ ಹುಡುಗಿ ನಿನ್ನ ಜವಾಬ್ದಾರಿ, ಅವರು ಈ ಹುಡುಗಿಯನ್ನು ನಿನಗೆ ಸಂಪೂರ್ಣವಾಗಿ ಕೊಡ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾರೆ. ಒಂದು ತುಣುಕನ್ನು ಹಾಕಿ ಜೀರಿಗೆ ಬೆಲ್ಲವನ್ನು ಮುಗಿಸಿ ನಯನ ಮೊದಲು ಪೂಜಾರಿ ಹೇಳಿದ ಹಾಗೆ ವರ ವಧುವಿನ ತಲೆಯ ಮೇಲೆ ಜೀರಿಗೆ ಬೆಲ್ಲವನ್ನು ಸುರಿತಾ ಇದ್ದಾಳೆ. ಹುಡುಗಿಯು ಅದೇ ರೀತಿ ಮಾಡ್ತಾಳೆ. ಅವನು ಜೀರಿಗೆ ಬೆಲ್ಲ ಆಗ್ತಿದ್ದಂತೆ ಆರ್ಯನ್ ಮನಸ್ಸು ಒಂದು ಅಜ್ಞಾತ ರೀತಿಯಲ್ಲಿ ಶಾಂತವಾಯಿತು. ಪೂಜಾರಿ ವರನ ತಂದೆಯನ್ನು ನೋಡಿ, ಈಗ ಹುಡುಗಿಯನ್ನು ನೋಡಿಕೊಳ್ಬೇಕು ಅಂತ ಹೇಳಿದ್ದ. ಆದರೆ ಅವಳು ಈಗ ಬೇಡ ಅಂದ್ಲು. ಪೂಜಾರಿ, ನಮ್ಮ ಪದ್ಧತಿ ಪ್ರಕಾರ ಮದುವೆ ಆದಮೇಲೆ ಅವರು ಒಬ್ಬರನ್ನೊಬ್ಬರು ದೃಷ್ಟಿ ಇಟ್ಟು ನೋಡಿಕೊಳ್ಬೇಕು ಅಂತಲೂ ಹೇಳ್ತಾರೆ.
ಇಲ್ಲಿ ಅವನ ತಾಯಿ ಅಂಬಿಕಾದೇವಿ ವರನ ಪಕ್ಕದಲ್ಲಿ ಗಂಭೀರವಾಗಿ ಸಿಂಹದ ರೀತಿ ಕುಳಿತಿದ್ರೂ ಸಹ ಅವನು ತನ್ನ ಅಣ್ಣನ ಸಹಾಯದಿಂದ ತಂದೆಯನ್ನು ಕುಳಿತುಕೊಳ್ಳುವಂತೆ ಮಾಡಿದ್ದ. ಅವರಿಗೆ ಹೆಚ್ಚು ಹೊತ್ತು ಕುಳಿತುಕೊಳ್ಳೋಕೆ ನಿಂತುಕೊಳ್ಳೋಕೆ ಸಾಧ್ಯವಾಗಲಿಲ್ಲ. ಮುಂದಿನ ಭಾಗದಲ್ಲಿ ಅವರೆಲ್ಲ ವಿವರಣ ತಿಳಿದುಕೊಳ್ಳೋಣ. ಕನ್ಯಾದಾನ ಸಮಾರಂಭ ಮುಗಿದ ತಕ್ಷಣ ಪೂಜಾರಿ ತಾನು ಪೂಜಿಸಿಕೊಟ್ಟ ಮಂಗಳಸೂತ್ರವನ್ನು ತೆಗೆದುಕೊಂಡ್ರು. ಎಲ್ಲರನ್ನ ನೋಡಿದ್ರು 3 ಬಾರಿ ತಿರುಗಿಸಿ ಹುಡುಗಿಯ ಕುತ್ತಿಗೆಗೆ ಮಂಗಳಸೂತ್ರವನ್ನು 3 ಗಂಟುಗಳಿಂದ ಕಟ್ಟಿ ಅಂತಾನು ಹೇಳಿದರು. ಅವನ ದೇಹವನ್ನು ಸಂಪೂರ್ಣವಾಗಿ ಮುಚ್ಚಿದ್ರು ಏನೋ ಕಾರಣಕ್ಕೆ. ನಾವೆಲ್ಲರೂ ತುಂಬ ಸಂತೋಷಪಟ್ವಿ. ಆರ್ಯನ್ಗೆ ಅದು ತುಂಬ ಹೊಸ ಭಾವನೆಯಂತೆ ಇತ್ತು. ಪಾದಪೂಜೆ ಸಮಾರಂಭವು ಮುಗಿದಿತ್ತು. ಹುಡುಗಿ ತನ್ನ ಪಾದವನ್ನು ಕೈಯಲ್ಲಿ ತೆಗೆದುಕೊಂಡಾಗ ಅದು ತುಂಬ ಮೃದುವಾಗಿತ್ತು. ಅದಂತೂ ಒಂದು ಮಗುವಿನ ಪಾದದ ರೀತಿಯೇ ಭಾಸವಾಯಿತು. ಒಂದು ಚೂರು ಓಡೋದಿಲ್ಲ, ಒಂದು ಚೂರು ಮಾಸಿಲ್ಲ. ಈಗ ತಾಲಂಬ್ರಾಲ ಕಾರ್ಯಕ್ರಮದ ಸಮಯ. ತಾಯಿ ಹುಡುಗಿಯನ್ನು ಮುಖವಾಡ ತೆಗೆಯಬಹುದೇ ಅಂತ ಕೇಳಿದ್ಲು. ಪೂಜಾರಿ ಬೇಡ, ತ್ರಯಂಬಾಲ ಮತ್ತು ಸಪ್ತಪದಿ ಒಂದೇ ಆಗಿರಲಿ ಅಂತ ಹೇಳಿದ್ರು. ಬೇರೇನು ಹೇಳಲಾರದೆ ಅವರು ತಮ್ಮ ಅಂಗೈಗಳನ್ನು ಪರಸ್ಪರ ಹತ್ತಿರ ಇಟ್ಕೊಂಡ್ರು. ಕಾರ್ಯಕ್ರಮ ಶುರುವಾದ ತಕ್ಷಣ ಒಂದು ಬದಿಯಲ್ಲಿ ಸುಪ್ರಿಯಾಳ ಸ್ನೇಹಿತರು, ಇನ್ನೊಂದು ಬದಿಯಲ್ಲಿ ಆರ್ಯನ್ನ ಸ್ನೇಹಿತರು ಕಾರ್ಯಕ್ರಮವನ್ನು ತುಂಬ ಹಬ್ಬದ ರೀತಿಯಲ್ಲಿ ಶುರು ಮಾಡಿದ್ರು. ಅದರ ನಂತರ ಅವರು ಸಪ್ತಪದಿಗೆ ರೆಡಿಯಾದರು. ಅವರು ಕೊಂಗು ಮುಡಿಯನ್ನು ಹಾಕಿ ಹುಡುಗಿಯ ಬಲಗೈಯ ಕಿರುಬೆರಳನ್ನು ಹುಡುಗನ ಎಡಗೈಯ ಕಿರುಬೆರಳಿನೊಂದಿಗೆ ಜೋಡಿಸುವ ಮೂಲಕ ಅಲ್ಲಿ ಸುತ್ತೋಕೆ ಪ್ರಾರಂಭಿಸಿದರು. ಪೂಜಾರಿ ನಯನ ಅಂತ ಹೇಳಿದ ತಕ್ಷಣ ಆರ್ಯನ್ ಮೊದಲು ನಡೆದ ಅವಳ ಹೆಜ್ಜೆಗಳ ಮೇಲೆ ಹೆಜ್ಜೆ ಹಾಕಿ ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಪ್ರತಿ ಜನ್ಮದಲ್ಲೂ ಅವಳ ಪತಿಯಾಗಿ ಗಂಟು ಹಾಕಿದ್ದ. 7 ಹೆಜ್ಜೆಗಳು ಅವುಗಳನ್ನು ಪೂರ್ಣಗೊಳಿಸಿದ ನಂತರ ಅವರು ಮಂಟಪದಲ್ಲಿ ಎಲ್ಲರ ಕಡೆಗೆ ತಿರುಗಿದರು. ಇಬ್ಬರು ನಮಸ್ಕರಿಸಿದಾಗ ಹೂವಿನ ಮಳೆ ಶುರುವಾಯಿತು. ಎಲ್ಲರ ಹೂಗಳು ಮತ್ತು ಅಕ್ಷತೆಯನ್ನು ಹಾಕಿ ದಂಪತಿಗಳು ಪೂರ್ಣ 100 ವರ್ಷಗಳ ಕಾಲ ಸಂತೋಷವಾಗಿರಿ ಅಂತ ಅಲ್ಲಿ ಇರುವವರೆಲ್ಲ ಆಶೀರ್ವದಿಸಿದರು. ಎಲ್ಲರ ಮಧ್ಯದಿಂದ ಅದನ್ನು ನಿಲ್ಲಿಸಿ ಎಂಬ ಒಂದು ಗಂಭೀರ ಧ್ವನಿ ಕೇಳಿಸ್ತು. ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡ್ತಿದ್ದ ರಿಪೋರ್ಟರ್ಗಳು ಎಷ್ಟು ಹಬ್ಬದಲ್ಲಿ ಎಷ್ಟು ಭರ್ಜರಿಯಾಗಿ ನಡೀತಿತ್ತು ಅಂತ ರಿಪೋರ್ಟ್ ಮಾಡ್ತಿದ್ರು. ಇದ್ದಕ್ಕಿದ್ದಂತೆ ಆ ಧ್ವನಿ ಕೇಳಿದ ತಕ್ಷಣ ಮದುವೆ ಮಂಟಪದ ಮಧ್ಯದಲ್ಲಿ ಅವಳನ್ನು ನೋಡಿದಾಗ ಎಲ್ಲರೂ ಕೂಡ ಒಂದು ಕ್ಷಣ ಆಘಾತಕ್ಕೊಳಗಾಗ್ತಾರೆ. ಯಾರು ಏನನ್ನೂ ಹೇಳೋಕ್ಕಾಗಲಿಲ್ಲ. ಆದರೆ ಆರ್ಯನ್ಗೆ ಮಾತ್ರ ಗೊತ್ತು, ಅವನ ಕಾಲುಗಳ ಕೆಳಗೆ ಇಡೀ ಭೂಮಿ ನಡುಗುತ್ತಿರುವ ಹಾಗೆ ಅನ್ನಿಸ್ತಾ ಇದೆ. ಸತ್ತವಳು ಅಂತ ಅಂದುಕೊಂಡಿದ್ದ ಮಿಸ್ ಇಂಡಿಯಾ ಸುಪ್ರಿಯ ದೇಶಪಾಂಡೆ ಮದುವೆ ಮಂಟಪದಲ್ಲಿ ಇರಬೇಕಾದ ವಧು. ಗಂಡ ಹೆಂಡತಿ ಇಬ್ಬರು 7 ಹೆಜ್ಜೆ ನಡೆದು ಮುಗಿಸಿದ್ದಾರೆ. ಹಾಲ್ನಲ್ಲಿದ್ದ ಎಲ್ಲರ ಮುಖಕ್ಕೆ ತಿರುಗಿದಾಗ ಎಲ್ಲರೂ ದಂಪತಿಗಳಿಗೂ ಹೂವು ಮತ್ತು ಅಕ್ಷತೆಯಿಂದ ಅವರು ಶಾಶ್ವತವಾಗಿ ತಂಪಾಗಿ ಇರಬೇಕು ಅಂತ ಆಶೀರ್ವದಿಸ್ತಿದ್ರು. ಜನಸಮೂಹದಿಂದ ತುಂಬ ಗಂಭೀರವಾಗಿ ನಿಲ್ಲು ಅಂತ ಹೇಳುವ ಶಬ್ದ ಬಂದಿದೆ. ಎಲ್ಲರೂ ಒಂದು ಕ್ಷಣ ನಿಶಬ್ದವಾಗಿ ಆ ಶಬ್ದ ಬಂದ ದಿಕ್ಕಿನ ಕಡೆಗೆ ತಿರುಗ್ತಾ ಇದ್ದಾರೆ. ಅವಳನ್ನು ನೋಡಿದ ನಂತರ ಅವರಿಗೆ ಹೇಗನ್ನಿಸ್ಬೇಕು ಅಂತ ಅರ್ಥವಾಗಲೇ ಇಲ್ಲ. ಆದರೆ ಆರ್ಯನ್ಗೆ ನೆಲವು ಅವನ ಪಾದಗಳ ಕೆಳಗೆ ಕೊಸ್ತ ಹಾಗೆ ಭಾಸ ಆಗ್ತಾ ಇದೆ. ಅವನು ಮಾಡಿರುವ ತಪ್ಪಾದರೂ ಏನೋ ಗೊತ್ತಿಲ್ಲ. ಇದ್ದಕ್ಕಿದ್ದಂತೆ ಅವನ ಇಡೀ ಮನಸ್ಸು ಹುಚ್ಚುಚ್ಚಾಗಿ ಆಡೋಕೆ ಶುರುವಾಗುತ್ತೆ. ಅವನು ತನ್ನ ಜೀವನದಲ್ಲಿ ಯಾವುದೋ ಪರಿಸ್ಥಿತಿಯನ್ನು ಎದುರಿಸಬಲ್ಲ ವ್ಯಕ್ತಿ. ಆ ಬಂದ ವ್ಯಕ್ತಿ ಯಾರು? ವಧುವಿನ ಸ್ಥಾನದಲ್ಲಿ ಸುಪ್ರಿಯ ದೇಶಪಾಂಡೆ ಇರಬೇಕಾಗಿತ್ತು. ಮಿಸ್ ಇಂಡಿಯಾ ಆಗಿ ಕಳೆದು ಹೋದವಳವಳು. ಎಲ್ಲರೂ ಆಶ್ಚರ್ಯದಿಂದ ಅವನನ್ನು ನೋಡ್ತಾ ಇದ್ದಾರೆ. ಮೊದಲು ಆರ್ಯನ್, ಸುಪ್ರಿಯಾ ನೀನು ಏನು ಅಲ್ಲಿದ್ದೀಯಾ, ಮತ್ತು ಇಲ್ಲಿ ಯಾರು ಅಂತ ಗೊಂದಲದಲ್ಲಿ ಕೇಳ್ತಾನೆ. ಸುಪ್ರಿಯಾ ಇನ್ನೂ ಕೋಪಗೊಂಡು, ನಾನು ಅದೇ ಕೇಳ್ತಿದ್ದೀನಿ ಆರ್ಯನ್, ನಾನು ನಿನ್ನ ಪಕ್ಕದಲ್ಲಿ ಇರಬೇಕಲ್ವೇ, ಮತ್ತು ಅಲ್ಲಿ ಯಾರು ಅಂತ. ಅವಳು ಎಷ್ಟು ಜೋರಾಗಿ ಕೂಗ್ತಾಳೆ ಅಂದರೆ ಇಡೀ ಮದುವೆ ಮಂಟಪವೇ ನಡುಗಿ ಹೋಗುತ್ತೆ. ವಧುವಿನ ತಾಯಿ ತಂದೆ ಕೂಡ ಆಘಾತಕ್ಕೊಳಗಾಗ್ತಾರೆ. ಸುಪ್ರಿಯಾಳ ತಾಯಿ ನಂದಿನಿ ತನ್ನ ಮಗಳ ಬಳಿಗೆ ಓಡಿ ಹೋಗಿ, ಮಗು ಇಲ್ಲಿ ಏನಾಯಿತು, ನೀನು ಅಲ್ಲೇ ಇರಬೇಕು, ಏನಾಯಿತು ಅಂತ ಕೇಳ್ತಾಳೆ. ಅವಳು ಕೋಪದಿಂದ ಮತ್ತು ಗೊಂದಲದಿಂದ ತನ್ನ ಮಗಳನ್ನು ನೋಡ್ತಾಳೆ. ಅವಳ ತಂದೆ ಹೇಮಂತ್ ಕೂಡ ಇನ್ನೊಂದು ಬದಿಗೆ ಬಂದು, ಮಗು ಏನಾಯಿತು, ವಧುವಿನ ಹುಡುಗಿ ಯಾರು, ಅಲ್ಲಿರೋರು ಯಾರು, ನೀನು ಇಲ್ಲಿಗೆ ಹೇಗೆ ಬಂದೆ, ಅವಳು ಹೇಗೆ ಅಲ್ಲಿ ಹೋದ್ಲು ಅಂತ ಆಘಾತದಿಂದ ಕೇಳ್ತಾರೆ. ವರನ ತಾಯಿ ಅಂಬಿಕಾದೇವಿ ತುಂಬ ಕೋಪದಿಂದ ಮುಂದೆ ಬಂದು ಅಲ್ಲಿನ ಪರಿಸ್ಥಿತಿಯನ್ನು ನೋಡಿ ಅಜಯ್ ಅಂತ ಜೋರಾಗಿ ಕೂಗಾಗ್ತಾಳೆ. ಅವಳ 2ನೇ ಮಗ ಅಜಯ್ ಅವಳ ಬಳಿಗೆ ಬಂದು ಹೇಳಮ್ಮ ಅಂತ ಹೇಳ್ತಾನೆ. ಅವರು ನಡೆಯುತ್ತಿರುವ ಎಲ್ಲವನ್ನ ಲೈವ್ ಪ್ರಸಾರ ಮಾಡ್ತಿರುವ ರಿಪೋರ್ಟರ್ಗಳ ಕಡೆಗೆ ತೋರಿಸ್ತಾಳೆ. ಇಲ್ಲಿ ಏನೇ ನಡೆದರೂ ಕೂಡ ಹೊರಗೆ ಹೋಗಬಾರ್ದು, ಮೊದಲು ಆ ವಿಷಯವನ್ನು ನೋಡು ಅಂತ ಅಂದು. ಆರ್ಯನ್ ಸ್ನೇಹಿತರು ಮತ್ತು ಅವನ ಅಣ್ಣ ಮೀಡಿಯಾದವರನ್ನು ಅಲ್ಲಿಂದ ಕಳಿಸ್ತಾರೆ. ಅವರು ಕೂಡ ಹೆಚ್ಚು ಹೇಳದೆ ಹೊರಟು ಹೋಗ್ತಾರೆ. ಯಾಕಂದರೆ ಎಷ್ಟೇ ಆದರೂ ದೊಡ್ಡ ವ್ಯಕ್ತಿಗಳಲ್ವಾ, ಅವರನ್ನು ಎದುರಾಕೊಳ್ಳುವಂತಹ ಯಾವುದೇ ಕೆಲಸವನ್ನು ಅವ್ರು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಇದು ಗೌಡ್ರ ಕುಟುಂಬ, ಅವರು ಸಮಾಜದಲ್ಲಿ ಎಷ್ಟು ಪ್ರಭಾವಶಾಲಿಗಳ ವ್ಯಕ್ತಿಗಳು ಅಂತ ಅವ್ರಿಗೆ ಗೊತ್ತಿತ್ತು.
ಅದಕ್ಕಾಗಿ ಅವರು ಮೊದಲು ನಡೆದದ್ದನ್ನು ಮಾತ್ರ ತೋರಿಸ್ತಾರೆ ಮತ್ತು ಮಧ್ಯದಲ್ಲಿ ಕಟ್ ಮಾಡ್ತಾರೆ. ಸುಪ್ರಿಯಾ ವೇದಿಕೆಯ ಮೇಲೆ ವೇಗವಾಗಿ ಹೋಗಿ ವಧುವನ್ನು ಮುಟ್ಟೋಕೆ ಪ್ರಯತ್ನಿಸ್ತಾಳೆ. ಅವಳ ಕೋಪ ಎಷ್ಟು ದೊಡ್ಡದಾಗಿದೆ ಅಂದರೆ ಆ ಹುಡುಗಿಯನ್ನ ಸ್ಥಳದಲ್ಲೇ ಕೊಂದು ಹಾಕಬೇಕು, ಕೊಲ್ಲಬೇಕು ಅನ್ನೋ ಹಾಗಿತ್ತು. ಕೊನೆಯ ಕ್ಷಣದಲ್ಲೇ ಅವಳು ಸಿಕ್ಕಿ ಬೀಳುವ ಹಂತದಲ್ಲಿದ್ಲು. ನಿಲ್ಲಿಸು ಅಂತ ಹೇಳುವ ಧ್ವನಿ ಹೊರಬರುತ್ತದೆ. ಸುಪ್ರಿಯಾ ಒಂದು ಕ್ಷಣ ಕಾಯ್ತಾಳೆ. ಅವಳು ನಿಲ್ಲಿಸಿ ತನ್ನ ಮುಂದೆ ನೋಡಿದಾಗ ಅಲ್ಲಿ ಅಂಬಿಕಾ ದೇವಿ ನಿಂತಿದ್ಲು. ಅವಳು ಏನೋ ಹೇಳೋಕೆ ಹೊರಟಿದ್ಲು. ಆಂಟಿ ಅಷ್ಟೇ ಅಂತ ಹೇಳ್ತಾ ಇದ್ದಾಳೆ. ಕೋಪದಿಂದ ಅವಳು ಸ್ವಲ್ಪ ಮುಳುಗಿದ್ಲು. ಮತ್ತೆ ವಧುವಿನ ಕಡೆಗೆ ನೋಡುತ್ತಾ, ಈ ಸ್ಥಳ ನಂದು, ಇಲ್ಲಿ ಇರಬೇಕಾದವಳು ನಾನು, ಈ ಮೂರ್ಖ ಹೆಣ್ಣು ಯಾರು ಅಂದ್ಲು. ಅವಳು ಅವನನ್ನು ಹಿಡಿಯೋಕೆ ಹೊರಟಾಗ ಅಂಬಿಕಾ ದೇವಿ ನಿಲ್ಲಿಸು ಅಂತ ನಾನು ಹೇಳಿದ್ದು ನಿನಗೆ ಕೇಳಿಸ್ಲಿಲ್ವಾ ಅಂತ ಕೇಳಿದ್ಲು. ಮದುವೆ ಸಮಯದಲ್ಲಿ ನೀನು ಇಲ್ಲಿ ಇಲ್ಲದಿದ್ದಾಗ ನೀನು ಎಲ್ಲಿಗೆ ಹೋಗಿದ್ದೆ ಅಂತ ನೇರ ಪ್ರಶ್ನೆಯನ್ನು ಕೇಳಿದಾಗ ಈ ಬಾರಿ ಭಯಪಡೋ ಸರದಿ ಸುಪ್ರಿಯಾದಾಗಿತ್ತು. ಆದರೆ ಆರ್ಯನ್ ಅಜಾಗರೂಕನಾಗಿ ನೀನು ಇಲ್ಲಿ ಎಲ್ಲಿಗೆ ಹೋಗ್ತಿದೀಯಾ ಅಂತ ಕೇಳುತ್ತಲೇ ಇದ್ದ. ಅವಳು ಏನಾಗ್ತಿದೆ ಅಂತ ಕೇಳುತ್ತಲೇ ಇದ್ಲು. ಕುಟುಂಬದ ಸದಸ್ಯರೆಲ್ಲರೂ ಮನೆಗೆ ಹೋಗಲು ವ್ಯವಸ್ಥೆ ಮಾಡುವುದಾಗಿ ಹೇಳಿ ಹೊರಡಲು ಸಿದ್ಧರಾಗ್ತಾ ಇದ್ದಾರೆ. ಅಂಬಿಕಾದೇವಿ ಎಲ್ಲ ಸಂಬಂಧಿಕರ ಕಡೆಗೆ ತಿರುಗಿ, ಇದು ನಮ್ಮ ಕುಟುಂಬದ ವಿಷಯ ಮತ್ತು ಇಲ್ಲಿಯವರೆಗೆ ಬಂದು ನನ್ನ ಮಕ್ಕಳನ್ನು ಆಶೀರ್ವದಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾರೆ. ಈ ಸಮಾಜದಲ್ಲಿ ಮದುವೆಗೆ ಬಂದು ಮದುವೆಯಾಗುವುದು ಸರಿ ಎನಿಸುವ ಜನ ಹೆಚ್ಚು ಮಾತನಾಡಬಾರದು. ಯಾಕಂದರೆ ಅದು ಅವರ ಕುಟುಂಬದ ವಿಷಯ ಆಗಿರುತ್ತೆ. ಎಲ್ಲರಿಗೂ ಕೂಡ ಅವರದೇ ಆದ ಪರ್ಸ್ನಲ್ ಮ್ಯಾಟರ್ಗಳಿರುತ್ತೆ. ನಾವು ಹೆಚ್ಚು ಮಾತಾಡಿದರೆ ಏನಾಗ್ತದೆ ಅಂತ ನಮ್ಗೆ ಗೊತ್ತಿದೆ. ವಧುವನ್ನು ನೋಡೋಕೆ ಉತ್ಸಾಹವಿದ್ದರೂ ಈ ಸಮಾಜದಲ್ಲಿ ಹಿರಿಯರು ಟಿವಿಯಲ್ಲಿ ವಧುವಿನ ಫೋಟೋಗಳನ್ನು ತೋರಿಸ್ತಾನೆ ಇರ್ತಾರೆ. ಈ ಹುಡುಗಿ ಯಾರು ಮತ್ತು ಯಾವ ಸೆಲೆಬ್ರಿಟಿ ಅಂತ ನೋಡೋಣ ಅಂತ ನಾವು ಅಂದ್ಕೊಳ್ತೇವೆ. ಮಿಸ್ ಇಂಡಿಯಾ ಇರಬೇಕಾದ ಜಾಗದಲ್ಲಿ ಮತ್ತೊಬ್ಬ ಹುಡುಗಿ ಇದ್ದಾಳೆ. ಅವಳು ಯಾರು? ಆದರೆ ಉನ್ನತ ಹುದ್ದೆಯಲ್ಲಿರುವ ಹುಡುಗಿ. ಎಲ್ಲರೂ ಅಲ್ಲಿಂದ ಹೋಗ್ತಾರೆ. ಪೂಜಾರಿ ಮತ್ತು ಆರ್ಯನ್ ಕುಟುಂಬದ ಸದಸ್ಯರು, ಸುಪ್ರಿಯಾ ಅವರ ಕುಟುಂಬದ ಸದಸ್ಯರು ಮಾತ್ರ ಅಲ್ಲಿ ಉಳ್ಕೊಳ್ತಾರೆ. ವಿಕ್ರಮ್ ತನ್ನ ತಾಯಿಯ ಬಳಿಗೆ ಬಂದು, ಅಮ್ಮ ಮನೆಗೆ ಹೋಗೋಕ್ಕೆ ವ್ಯವಸ್ಥೆ ಮಾಡ್ತೀನಿ, ನಾನು ಅವಳನ್ನು ಮನೆಗೆ ಹೋಗೋಕ್ಕೆ ವ್ಯವಸ್ಥೆ ಮಾಡಿದ್ದೇನೆ, ಡ್ರೈವರ್ ಚಾಲಕ ರೆಡಿಯಾಗಿದ್ದಾನೆ ಅಂದ. ಅಂಬಿಕಾದೇವಿ ಕೋಪದಿಂದ ವರನ ಕಡೆಗೆ ನೋಡ್ತಾಳೆ. ಅವನು ಬಹುಶಃ ತನ್ನನ್ನು ನಿಯಂತ್ರಿಸಲು ಪ್ರಯತ್ನಿಸ್ತಿದ್ದ. ತನ್ನ ಮುಷ್ಟಿಯನ್ನು ಬಿಗಿದುಕೊಂಡು ಕೋಪದಿಂದ ಮುಸುಕಿನಲ್ಲಿರುವ ವಧುವನ್ನು ನೋಡ್ತಾ ಇದ್ದಾನೆ. ಸುಪ್ರಿಯಾ ಅಲ್ಲಿ ನಿಂತಿದ್ಲು. ಇನ್ನೂ ಉರಿತಾನೇ ಇದ್ದಾಳೆ. ಬಿಟ್ಟರೆ ಹಾಗೆ ಬೂದಿ ಆಗಿಬಿಡ್ತಾಳೆ ಅನಿಸುತ್ತೆ. ಆರ್ಯನ್ ತನ್ನ ಕುತ್ತಿಗೆಯಿಂದ ಆರವನ್ನು ತೆಗೆದು ಪಕ್ಕಕ್ಕೆ ಎಸೆಯೋದನ್ನು ನೋಡಿದಾಗ ಅಂಬಿಕಾದೇವಿ ಜೋರಾಗಿ ಕೂಗ್ತಾಳೆ. ಆರ್ಯನ್ ತನ್ನ ತಾಯಿಯನ್ನು ಒಂದು ಕ್ಷಣ ನೋಡ್ತಾನೆ. ಅಂಬಿಕಾದೇವಿ, ನೀನು ಹೀಗೆ ಭಾವಿಸಿದ್ಯಾ? ವೇದಗಳ ಸಾಕ್ಷಿಯಾಗಿ ನಿನ್ನ ಎಲ್ಲ ಸಂಬಂಧಿಕರ ಮುಂದೆ ನಿಮ್ಮನ್ನು ಮತ್ತು ನಿನ್ನ ಹೆಂಡತಿಯನ್ನು ಕಟ್ಟಿ ಹಾಕಿದ ಬ್ರಹ್ಮ ನೀನು ಅಂತ ಅಂತಾಳೆ. ಪೂಜಾರಿ ಕೂಡ, ಸರ್ ನೀವು ಈಗ ಇದನ್ನು ಬಿಚ್ಚಬಾರ್ದು ಸರ್. ಮನೆಗೆ ಹೋದ ನಂತರ ನಿಮ್ಮ ಹೆಂಡತಿ ಮನೆಯಲ್ಲಿ ದೀಪಗಳನ್ನು ಬೆಳಗಿಸಿ ನಂತರ ಆ ಆರವನ್ನು ತೆಗೆದು ಬೇಕಿದ್ರೆ ಮನೆಯ ಮುಂದೆ ಹಾಕಿರೋ ಚಪ್ಪರದ ಮೇಲೆ ನೀವು ಹಾಕಬಹುದು ಅಂತ ಹೇಳ್ತಾರೆ. ಇದೆಲ್ಲ ದೊಂಬರಾಟ ನೋಡ್ತಿದ್ರೆ ಇವರಿಗೆ BP ಏರ್ತಾ ಇದೆ. ಅವಳು ಯಾರು ಅನ್ನೋದು ಮಾತ್ರ ಬಿಟ್ಕೊಡ್ತಾ ಇಲ್ಲ. ಮುಂದಿನ ಭಾಗದಲ್ಲಿ ಅವಳು ಯಾರು ಅನ್ನೋದು ಖಂಡಿತ ಗೊತ್ತಾಗುತ್ತೆ. ನೋಡೋಣ ಮುಂದಿನ ಭಾಗದಲ್ಲಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.